ನಟ ಸುದೀಪ್ ಅವರು ಕೂಡ ರಾಜಕೀಯ ಎಂಟ್ರಿಗೆ ಕಾಯ್ತಾ ಇದ್ದಾರಾ ಅಥವಾ ರೆಡಿ ಆಗಿದ್ದಾರಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ. ತನ್ನ ರಾಜಕೀಯ ಪ್ರವೇಶದ ಬಗ್ಗೆ ನಟ ಸುದೀಪ್ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. ತಮ್ಮ ರಾಜಕೀಯ ಎಂಟ್ರಿಯ ಬಗ್ಗೆ ಹಲವರು ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ತಮಿಳು ನಟ ವಿಜಯ್ರಂತೆ ಸುದೀಪ್ ಕೂಡ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸ್ತಾರಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸುದೀಪ್ ರಾಜಕೀಯ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಗೂ ಕೂಡ ಕುತೂಹಲ ಸೃಷ್ಟಿಯಾಗಿದೆ. ಫ್ಯಾನ್ಸ್ ಕುತೂಹಲಕ್ಕೆ ಕಿಚ್ಚ ಸುದೀಪ್ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಬಿಜೆಪಿ ಜೊತೆ ಗುರುತಿಸಿಕೊಂಡರು. ಅದಕ್ಕೆ ಕಾರಣ ಬಸವರಾಜ ಬೊಮ್ಮಾಯಿ ಅವರ ಕಾರಣಕ್ಕಾಗಿ ನಾನು ಬಿಜೆಪಿಯ ಜೊತೆಗೆ ಪ್ರಚಾರದಲ್ಲಿ ಗುರುತಿಸಿಕೊಳ್ತೀನಿ ಅಂತ ಹೇಳಿದರು. ಬಟ್ ಅವರು ಸದ್ಯ ಏನು ಅವರ ರಾಜಕೀಯ ಪ್ರವೇಶ, ಇದರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಸುದೀಪ್ ಸರ್ ಈ ಪಕ್ಷದಿಂದ ಬರ್ತಾರಂತೆ, ಆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಒಂದಷ್ಟು ಸುದ್ದಿಗಳೇ ಓಡಾಡ್ತಾ ಇರುತ್ತೆ. ರಾಜಕಾರಣದ ಮೇಲೆ ನಿಮ್ಗೆ ಇರುವಂತ ಒಲವು ಏನು? ನನಗೆ ರಾಜಕೀಯದ ಮೇಲೆ ಒಲವಿಲ್ಲ. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಜನೆಗಳಿಲ್ಲ. ನೀವು ನೋಡುವಂತ ಮಾದರಿ ಕರ್ನಾಟಕ ಹೇಗಿರ್ಬೇಕಂತ ಅನ್ಸಿದೆ ಸರ್? ಯಾಕಂದ್ರೆ ಈಗ ಉದಾಹರಣೆಗೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರ ಒಂದು ಪಕ್ಷ ಸ್ಟಾರ್ಟ್ ಆದಾಗ ಒಬ್ಬ ನಾಯಕ ಜನನಾಯಕ ಆದಾಗ ಹೇಗಿರುತ್ತೆ ಅನ್ನೋದೊಂದು ಉದಾಹರಣೆ. ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಏನಾಗಿದೆ ಸರ್, ಚೆನ್ನಾಗಿದೆ ಇಲ್ಲ ಅಂತಲ್ಲ, ಅಲ್ಲೆಲ್ಲ ಚೆನ್ನಾಗಿರೋದೇನಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಓಡ್ತಾ ಇದೆ. ಅಲ್ಲೆಲ್ಲ ಪ್ರೈವೇಟ್ ಪಾರ್ಟಿಗಳಿರೋದ್ರಿಂದನೇ ಒಂದು ಊರು ಬೇಗ ಬೆಳೀತಾ ಇದೆ. ನಮ್ಮಲ್ಲಿ ಸೆಂಟ್ರಲಿಂದ ಬರೋದಲ್ವ, ತುಂಬ ಟೈಮ್ ಆಗುತ್ತೆ. ಇಲ್ಲಿಂದ ಲೆಟ್ರ್ ಹಾಕಿ ಅಲ್ಲಿಂದ ಲೆಟ್ರ್ ಹಾಕಿ ಅದು ಇದು ಅಂತೆಲ್ಲ ಆದಮೇಲೆ ಟೈಮ್ ಆಗುತ್ತಲ್ಲ. ಸೊ ಸೆಂಟ್ರಲ್ ಒಂದು ನಮ್ಮ ಲೋಕಲ್ ಪಾರ್ಟಿ ಅಂತ ಒಂದು ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಇನ್ನೂ ಜೋರಾಗಿರ್ತಾವೆ ಅಷ್ಟೇ. ಪ್ರಾದೇಶಿಕ ಪಕ್ಷ ಏನಾದರೂ ಮಾಡಬಹುದು ಕಷ್ಟ ಇದೆ ಸರ್. ಇವತ್ತು ಅಷ್ಟು ಈಸಿ ಅಲ್ಲ ಯಾರಾದ್ರು ಬಂದು ಮಾಡೋದು. ಅಷ್ಟು ಈಸಿ ಆಗಿಬಿಟ್ಟಿದ್ರೆ ಯಾರ್ಯಾರೋ ಪಾರ್ಟಿ ಕಟ್ಬಿಡೋರಲ್ಲ, ಯಾರ್ಯಾರೋ ಅವ್ರು ಆಳ್ಬಿಡೋರು, ಹಾಗೆಲ್ಲ ಆಗಲ್ಲ. ಜನನಾಯಕ ಅಂತ ಅನ್ಸ್ಕೊಳ್ಳೋದು ಈಸಿ ಅಲ್ಲ ಸರ್. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಸು ಬೇರೆ ಬೇರೆ ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ದಳದಲ್ಲಾಗಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅಂದರೆ ಅವರೆಲ್ಲ ದುಡ್ದಿದ್ದಾರೆ, ಅಷ್ಟು ವರ್ಷಗಳ ಕಾಲ ಆಳಿದ್ದಾರೆ. ಅದಕ್ಕೆ ಅವರೆಲ್ಲ ಜನನಾಯಕರು ಅಂತ ಅನ್ಸ್ಕೊಳ್ಳೋದು. ಸುಮ್ಮನೆ ಹೋಗಿ ದುಡ್ಡಿದೆ ಅನ್ನೋ ಮಾತ್ರಕ್ಕೆ, ಪಕ್ಷ ಕಟ್ ಮಾತ್ರಕ್ಕೆ ನಾವು ಎಲ್ಲರೂ ಜನನಾಯಕರಾಗ್ತಾರೆ, ಹೀರೋಗಳಾಗ್ತಾರೆ, ಲೀಡರ್ಸ್ಗಳಾಗ್ತಾರೆ ಅಂದರೆ ತಪ್ಪದು. ಈಗ ಆಲ್ರೆಡಿ ನಿಮ್ಮಲ್ಲಿ ಒಂದು ನಾಯಕನ ನೋಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಒಂದಷ್ಟು ಘಟನೆಗಳು ಅಂದರೆ ಸಹಾಯಕ್ಕಾಗಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ಬಂದು ಅಭಿಮಾನಿಗಳು ಹೇಳ್ಕೊಡೋದಿದೆ. ನೀವು ನಿಮ್ಮ ಕಾಲದಲ್ಲಿ ಸಹಾಯ ಮಾಡ್ತೀರಾ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಲೋಕೇಶ್, ಸುದೀಪ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲೇ ಇದೆ. ಖಂಡಿತ ರಕ್ಷತ್, ಯಾಕೆಂದರೆ ಪ್ರತಿ ಸಾರಿ ಎಲೆಕ್ಷನ್ ಬಂದಾಗ ಸುದೀಪ್ ಅವರು ಎಲೆಕ್ಷನ್ಗೆ ನಿಲ್ತಾರಾ, ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಪ್ರಶ್ನೆಗಳು ಮಾತುಗಳು ಕೇಳೇ ಬರ್ತಾ ಇರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ 3 ಪಕ್ಷಗಳಲ್ಲೂ ಕೂಡ ಸುದೀಪ್ ಅವರಿಗೆ ಹತ್ತಿರುವಂಥ ಗೆಳೆಯರಿದ್ದಾರೆ. ಸೊ ಪ್ರತಿ ಸಾರಿ ಚುನಾವಣೆ ನಿಂತಾಗ ಅವರ ಪ್ರಚಾರಕ್ಕೆ ಹೋಗಿದ್ರು. ಆ ನಂತರದಲ್ಲಿ ಎಲ್ಲೋ ಒಂದು ಕಡೆ ಕಿಚ್ಚ ಫೌಂಡೇಶನ್ ಮೂಲಕ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಾಗ ಸುದೀಪ್ ಅವರು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡುವಂಥದ್ದು ತುಂಬ ಹತ್ತಿರದಲ್ಲಿದ್ದ ಒಂದು ಮಾತುಗಳು ಕೇಳಿ ಬರುತ್ತೆ. ಯಾಕಂದರೆ ಸಾಮಾಜಿಕ ಕಾರ್ಯಗಳಲ್ಲಿ ಸಾಕಷ್ಟು ಸುದೀಪ್ ಅವರು ತೊಡಗಿಸಿಕೊಂಡಿದ್ರು. ಇತ್ತೀಚೆಗೆ ಯಾವ ಕಾರಣಕ್ಕೋಸ್ಕರ ಇದು ಪ್ರಶ್ನೆ ಹುಟ್ಟಿತು ಅಂದರೆ, ಇತ್ತೀಚೆಗೆ ತಮಿಳು ನಟ ವಿಜಯ್ ಅವರು ತಮ್ಮ ವಿಜಯ ವೆಟ್ರಿ ಕಳಗಂ ಏನು ಪಕ್ಷವನ್ನು ಸ್ಥಾಪಿಸಿದ್ರು. ಆ ನಂತರದಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಯಾಕಂದರೆ ಇಲ್ಲಿ ಆ ಥರದೊಂದು, ಯಾಕಂದರೆ ಅಂಬರೀಷ್ ಅವರನ್ನು ಹೊರತುಪಡಿಸಿದರೆ ಯಾವ ಸೂಪರ್ ಸ್ಟಾರ್ ಕೂಡ ಈ ಮಟ್ಟಿಗಿನ ರಾಜಕೀಯ ರಂಗ ಪ್ರವೇಶನೂ ಮಾಡಿರಲಿಲ್ಲ. ಸೊ ಸುದೀಪ್ ಅವರು ಇದೆಲ್ಲ ಪೊಟೆನ್ಷಿಯಲ್ ಇರೋ ಕಾರಣದಿಂದ ಸುದೀಪ್ ಅವರ ಎಂಟ್ರಿ ತುಂಬ ಹತ್ತಿರದಲ್ಲಿದೆ. ಅವರು ಬಂದರೆ ನಾಯಕತ್ವದ ಗುಣ ಇದೆ, ಅವರು ರಾಜಕೀಯ ರಂಗಕ್ಕೆ ಬಂದರೆ ಭವಿಷ್ಯದ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಸಂಬಂಧಪಟ್ಟಂತೆ ಸುದೀಪ್ ಅವರು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಯಾಕೆಂದರೆ ರಾಜಕೀಯ ರಂಗದ ವಿಚಾರವಾಗಿ ನನಗೆ ಒಲವು ಇಲ್ಲ, ಬಟ್ ಅದು ಅಕಸ್ಮಾತ್ ಅವಶ್ಯಕತೆ ಬಂದಲ್ಲಿ ಗ್ಯಾರಂಟಿ ನಾನು ಪಕ್ಷದ ವಿಚಾರವಾಗಿ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಡ್ತೀನಿ ಅನ್ನೋ ಮಾತನ್ನು ತಿಳಿಸಿದ್ದಾರೆ ರಕ್ಷತ್. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಲೋಕಲ್ ಪಾರ್ಟಿಗಳು ಮತ್ತು ಏನು ಸೆಂಟ್ರಲ್ ಪಾರ್ಟಿಗಳ ಬಗ್ಗೆ ತುಂಬ ಸ್ಪಷ್ಟವಾಗಿ ಒಂದು ಐಡಿಯಾಲಜಿ ಅವ್ರಿಗಿದೆ. ಯಾಕೆಂದರೆ ರಾಜಕೀಯ ರಂಗದಲ್ಲಿ ಐಡಿಯಾಲಜಿ ಅಂತಂದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಪಕ್ಷ ಅಥವಾ ರಾಜಕೀಯವನ್ನು ನೋಡೋದಾದರೆ ತಮಿಳುನಾಡಿನಲ್ಲಿ, ಯಾಕೆಂದರೆ ಲೋಕಲ್ ಪಾರ್ಟಿಗಳ ಅವಶ್ಯಕತೆ ಮತ್ತು ಅಲ್ಲಿನ ಜನ ಬೆಂಬಲ ತುಂಬ ಜಾಸ್ತಿ ಇದೆ. ಸೊ ಅದೇ ಕಾರಣಕ್ಕೆ ಅಲ್ಲಿ ಯಾರೇ ನಟರು ಅಥವಾ ಲೋಕಲ್ ಪಾರ್ಟಿಯನ್ನು ಪ್ರಾದೇಶಿಕ ಪಾರ್ಟಿಯನ್ನು ಕಟ್ಟಿದರೂ ಕೂಡ ಅಲ್ಲಿ ಜನ ಬೆಂಬಲ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಎಲ್ಲವೂ ಕೂಡ ಪ್ರತಿಯೊಂದು ಕೆಲಸ ಆಗಬೇಕಾದ್ರೂ ಕೂಡ ನಾವು ಸೆಂಟ್ರಲಿಂದ ಎಲ್ಲವನ್ನು ಸೆಂಟ್ರಲ್ ಮೂಲಕನೂ ಒಂದು ಲೆಟರ್ ಮೂಲಕ ಕಳಿಸಿ ನೋಡಬೇಕಾಗುತ್ತೆ. ಅದೇ ಕಾರಣ ಇಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಾರ್ಟಿಯನ್ನು ಕಟ್ಟೋದಾಗಲಿ ಅಥವಾ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನು ಕಟ್ತೀನಿ ಅನ್ನೋದಾಗಲಿ ಸುಳ್ಳು ಅನ್ನೋ ಮಾತನ್ನು ತಿಳಿಸಿದ್ದಾರೆ ರಕ್ಷತ್. ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಸುದೀಪ್ ಸರ್ ಈ ಪಕ್ಷದಿಂದ ಬರ್ತಾರಂತೆ, ಆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಒಂದಷ್ಟು ಸುದ್ದಿಗಳೇ ಓಡಾಡ್ತಾ ಇರುತ್ತೆ. ರಾಜಕಾರಣದ ಮೇಲೆ ನಿಮ್ಗೆ ಇರುವಂಥ ಒಲವು ಏನು? ನನಗೆ ರಾಜಕೀಯದ ಮೇಲೆ ಒಲವಿಲ್ಲ.
ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಚನೆಗಳಿಲ್ಲ. ನೀವು ನೋಡುವಂಥ ಮಾದರಿ ಕರ್ನಾಟಕ ಹೇಗಿರ್ಬೇಕಂತ ಅನಿಸಿದೆ ಸರ್? ಯಾಕಂದ್ರೆ ಈಗ ಉದಾಹರಣೆಗೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರ ಒಂದು ಪಕ್ಷ ಸ್ಟಾರ್ಟ್ ಆದಾಗ ಒಬ್ಬ ನಾಯಕ ಜನನಾಯಕ ಆದಾಗ ಹೇಗಿರುತ್ತೆ ಅನ್ನೋದೊಂದು ಉದಾಹರಣೆ. ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಏನಾಗಿದೆ ಸರ್, ಚೆನ್ನಾಗಿದೆ ಇಲ್ಲ ಅಂತಲ್ಲ, ಅಲ್ಲೆಲ್ಲ ಚೆನ್ನಾಗಿರೋದೇನಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಓಡ್ತದೆ. ಅಲ್ಲೆಲ್ಲ ಪ್ರೈವೇಟ್ ಪಾರ್ಟಿಗಳಿರೋದ್ರಿಂದನೇ ಒಂದು ಊರು ಬೇಗ ಬೇಗ ಬೆಳೀತಾ ಇದೆ. ನಮ್ಮಲ್ಲಿ ಸೆಂಟ್ರಲಿಂದ ಬರೋದಲ್ವ, ತುಂಬ ಟೈಮ್ ಆಗುತ್ತೆ. ಇಲ್ಲಿಂದ ಲೆಟ್ರ್ ಹಾಕಿ ಅಲ್ಲಿಂದ ಲೆಟ್ರ್ ಹಾಕಿ ಅದು ಇದು ಅಂತೆಲ್ಲ ಆದಮೇಲೆ ಟೈಮ್ ಆಗುತ್ತಲ್ಲ. ಸೊ ಸೆಂಟ್ರಲ್ ಒಂದು ನಮ್ಮ ಲೋಕಲ್ ಪಾರ್ಟಿ ಅಂತ ಒಂದು ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಇನ್ನೂ ಜೋರಾಗಿರ್ತಾವೆ ಅಷ್ಟೇ. ಅಥವಾ ಪ್ರಾದೇಶಿಕ ಪಕ್ಷ ಏನಾದರೂ ಮಾಡಬಹುದಾ ಸರ್? ಕಷ್ಟ ಇದೆ ಸರ್ ಇವತ್ತು. ಅಷ್ಟು ಈಸಿ ಅಲ್ಲ ಯಾರಾದ್ರು ಬಂದು ಮಾಡೋದು. ಅಷ್ಟು ಈಸಿ ಆಗಿಬಿಟ್ಟಿದ್ರೆ ಯಾರ್ಯಾರೋ ಪಾರ್ಟಿ ಕಟ್ಬಿಡೋರಲ್ಲ, ಯಾರ್ಯಾರೋ ಅವ್ರು ಆಳ್ಬಿಡೋರು, ಹಾಗೆಲ್ಲ ಆಗಲ್ಲ. ಜನನಾಯಕ ಅಂತ ಅನ್ಸ್ಕೊಳ್ಳೋದು ಈಸಿ ಅಲ್ಲ ಸರ್. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಸು ಬೇರೆ ಬೇರೆ, ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ದಳದಲ್ಲಾಗಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅಂದರೆ ಅವರೆಲ್ಲ ದುಡ್ದಿದ್ದಾರೆ, ಅಷ್ಟು ವರ್ಷಗಳ ಕಾಲ ಆಳಿದ್ದಾರೆ. ಅದಕ್ಕೆ ಅವರೆಲ್ಲ ಜನನಾಯಕರು ಅಂತ ಅನ್ಸ್ಕೊಳ್ಳೋದು. ಸುಮ್ಮನೆ ಹೋಗಿ ದುಡ್ಡಿದೆ ಅನ್ನೋ ಮಾತ್ರಕ್ಕೆ, ಪಕ್ಷ ಕಟ್ ಮಾತ್ರಕ್ಕೆ ನಾವು ಎಲ್ಲರೂ ಜನನಾಯಕರಾಗ್ತಾರೆ, ಹೀರೋಗಳಾಗ್ತಾರೆ, ಲೀಡರ್ಸ್ಗಳಾಗ್ತಾರೆ ಅಂದರೆ ತಪ್ಪದು. ಈಗ ಆಲ್ರೆಡಿ ನಿಮ್ಮಲ್ಲಿ ಒಂದು ನಾಯಕನ ನೋಡ್ತಾ ಇದ್ದಾರೆ ಸರ್. ಯಾಕಂದರೆ ಒಂದಷ್ಟು ಘಟನೆಗಳು ಅಂದರೆ ಸಹಾಯಕ್ಕಾಗಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ಬಂದು ಅಭಿಮಾನಿಗಳು ಹೇಳ್ಕೊಡೋದಿದೆ. ನೀವು ನಿಮ್ಮ ಕಾಲದಲ್ಲಿ ಸಹಾಯ ಮಾಡ್ತೀರಾ? ಕೈಲಾಗಿದ್ದು ಮಾಡಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.